ವಿರುದ್ಧ ನಾವೇನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದು ಕುಡಿಯುವ ನೀರಾಗಿರಲಿ, ರೈತರು ತಂದಿರತಕ್ಕಂಥ ಬೆಳೆ ವಿಮೆಗೆ ಪರಿಹಾರ ಬರುವುದಾಗಿರಲಿ, ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳ ಆಯ್ಕೆಗೆ ಆಗಿರ್ತಕ್ಕಂಥ ತಾರತಮ್ಯವನ್ನು ಸರಿಪಡಿಸಿ ನಿಜವಾದ ಫಲಾನುಭವಿಗಳಿಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ಈ ನಮ್ಮ ಹೋರಾಟಕ್ಕೆ ನಾವು ಆದಷ್ಟು ಪೂರ್ವದಲ್ಲಿ ನಾವು ಗಡುವು ಕೊಡ್ತಾ ಇದ್ದೀವಿ. 30ನೇ ತಾರೀಕು ಒಳಗಡೆ ಏನಾದರೂ ಸಾಧ್ಯದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ಅದ್ರ ಜೊತೆಗೆ ಏನೇ ಸಾಧ್ಯದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದ್ದಿದ್ರೆ ಆ 30ನೇ ತಾರೀಕು ನಾವು ಸುಮಾರು 2,000 ರೈತರ ಒಂದು ನೇತೃತ್ವದಲ್ಲಿ, ನಮ್ಮ ಶಾಂತಗಳ ನೇತೃತ್ವದಲ್ಲಿ ನಾವು ಹೋರಾಟ ಯಶಸ್ವಿ ಆಗುವವರೆಗೂ ಆ ಪಂಚಾಯತಿಯಲ್ಲಿ ನಾವು ಧರಣಿ ಕೂತ್ಕೊಂಡು ಪಂಚಾಯತಿ ಕಿಲಿ ಹಾಕುವಂತ ವ್ಯವಸ್ಥೆ ಮಾಡ್ತೀವಿ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಶೀಘ್ರವಾಗಿ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ನಾನು ತಮ್ಮ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ತಮ್ಮ ಪತ್ರಿಕಾಗೋಷ್ಠಿ ಮೂಲಕ ಹೇಳಿ ನನ್ನ ಮಾತು. ಗಂಟೆ ಸಮಯದಲ್ಲಿ ಬೊಮ್ಮಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ವಯಸ್ಸಾದ ಒಂದು ಕಾಲ್ ಬಂದು ಯಾರೋ ಹೆಣ್ಮಗಳು ಕೊಲೆ ಆಗಿದ್ದಾರಾ ಅಂತ ಅದ್ರ ಮೇಲೆ ನಮ್ಮ ಪೊಲೀಸ್ನವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಯಾವ ಮನೆಯಲ್ಲಿ ಕೊಲೆ ಆಗಿದೆ, ಓನರ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮಾರು ಸಾಯಂಕಾಲ 5 ಸಮಯದಲ್ಲಿ ಒಬ್ಬರು ಅಕ್ಕಪಕ್ಕ ಮನೆಯಲ್ಲಿ ವಾಸ ಮಾಡೋರು ಒಂದು ಲೇಡಿ ಬಂದು ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ದ ಲೇಡಿ ಬಿಲಾಂಗ್ಸ್ ಟು ಅನ್ ಅದರ್ ಸ್ಟೇಟ್, ಬೇರೆ ರಾಜ್ಯದಿಂದ ಬಂದವರು ಸುಮಾರು 4 ತಿಂಗಳ ಹಿಂದೆ ಬಂದಿದ್ದಾರೆ ಅಂತ ಕೊನೆಯಲ್ಲಿ ಯಾರು ಕೊಲೆ ಮಾಡಿದೆ ಅಂತ ಸ್ಪಷ್ಟತೆ ಸಿಗಿಲ್ಲ. ಆದರೆ ಒಂದು 2-3 ಜನ ಸಸ್ಪೆಕ್ಟ್ಸ್ ಇದೆ, ಅವ್ರು ನಾವು ಏನು ಮಾಡ್ತಾರೆ. ಇದು ಸಂಬಂಧಪಟ್ಟಂಗೆ ಈಗಾಗಲೇ ಏನು FIR ದಾಖಲೆ ಮಾಡಿದ್ವಿ, ತನಿಖೆ ಮುಂದುವರಿಸಿ. ಏನು ಕೆಲಸ ಮಾಡಿ ಅವರು ಸ್ವಲ್ಪ ಬಂದಾಗ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ. ಅದಾದಮೇಲೆ ಈಗ ಯಾವುದೋ ಒಂದು ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ರು. ಪ್ರಾಥಮಿಕ ತನಿಖೆ ವೆರಿಫೈ ಮಾಡ್ತಾರೆ. ಒಬ್ಬರೇ ಇದ್ದಾರೆ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಯಾರಾದರೂ ಬಂದು ಹೋಗೋಂಥದ್ದು ಆ ರೀತಿ ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಬಂದು ಹೋಗ್ತಾ ಇದ್ರು ಅಂತ ಮಾಹಿತಿ ಇದೆ. ಅದ್ರ ಬಗ್ಗೆ ಯಾರದು ಅಂತ ನಾವು ಸ್ಪಷ್ಟತೆಯನ್ನು ನಾವು ತಗೊಳ್ತಾ ಇದ್ವಿ. ಬಟ್ ಸದ್ಯಕ್ಕೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಫ್ಯಾಮಿಲಿ ಯಾರು ಇಲ್ಲ ಅವ್ರ ಜೊತೆಗೆ ಅಂತ ನಮಗೆ ಮಾಹಿತಿ ಇದೆ. ಬಟ್ ಸ್ಟಿಲ್ ವಿಲ್ ಇನ್ವೆಸ್ಟಿಗೇಟ್. ಅವ್ರು ಬೇರೆ ರಾಜ್ಯದಲ್ಲಿರೋದ್ರಿಂದ ಬೇರೆಯವರು ಅವ್ರ ಹಸ್ಬೆಂಡು ಇಲ್ಲ ಮಕ್ಕಳು ಇಲ್ಲ ತಂದೆ ತಾಯಿ ಇಲ್ಲ ಅಣ್ಣ ತಮ್ಮ ಯಾರು ಇದ್ದಾರಾ ಅಂತ ಸಹ ನಾವು ತನಿಖೆ ಮಾಡ್ತೀವಿ. ಸರಿ ಮೇಡಮ್. As of now, we know the murder, but we'll have to wait for the postmortem report. ಕೊನೆಗೆ postmortem report ಬಂದ ಮೇಲೆ what the exact cause of death ಅಂತ ನಮ್ಗೆ ಗೊತ್ತಾಗುತ್ತೆ.